ಸದಸ್ಯರು, ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾಧ್ಯಮದ ಸ್ನೇಹಿತರು, ಇವರೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸಿ, ನಾನು ಭಾಷಣ ಇರಲಿಲ್ಲ, ಆದರೆ ಮೀಡಿಯಾದವ್ರು ಕೇಳೋದ್ರಿಂದ 2 ನಿಮಿಷ ಅಷ್ಟೇ ಭಾಷಣ, ಆಮೇಲೆ ನನ್ನ ಭಾಷಣ ಇರಲ್ಲ, ನಿಮ್ಮ ಜೊತೆ ಮಾತುಕತೆ, ಸಂವಾದ. ಅದಕ್ಕೋಸ್ಕರ 2 ನಿಮಿಷ ಮಾತಾಡಿ ನಾನು ನಿಮ್ಮ ಜೊತೆ ಮಾತುಕತೆಯನ್ನು, ಈಗಾಗಲೇ ಸೋಮಣ್ಣವರು ಹೇಳಿದ್ದಾರೆ ಚುನಾವಣಾ ಪ್ರಚಾರದ ಬಗ್ಗೆ. ಪ್ರತಿ ಬಾರಿ ಇಲ್ಲಿ ನಾವು ಅನಂತಕುಮಾರ್ ಅವರ ಚುನಾವಣಾ ಪ್ರಚಾರವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ಆದರೆ ಈ ಕ್ಷೇತ್ರ ಬೆಂಗಳೂರು ದಕ್ಷಿಣ ಯಾವತ್ತೂ ಕೂಡ ಬಿಜೆಪಿಯ ಭದ್ರಕೋಟೆ ಅಂತ ಏನು ವೆಂಕಟಗಿರಿ ಗೌಡರ ಕಾಲದಿಂದನೂ ನಡ್ಕೊಂಡ್ಬಂದಿದೆ, ಆ ಪರಂಪರೆಯನ್ನ ಮುಂದುವರಿಸಬೇಕಾಗಿದ್ದಂತ ಜವಾಬ್ದಾರಿ, ಕರ್ತವ್ಯ ನಮ್ಮ ಮೇಲೆಲ್ಲ ಇದೆ. ಬಹಳ ಎಚ್ಚರಿಕೆಯಿಂದ ನಾವು ಈ ಚುನಾವಣೆಯನ್ನ ಮಾಡಬೇಕಾಗಿದೆ. ಸ್ವಲ್ಪ ಗೊಂದಲ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಅದೆಲ್ಲ ಮುಗಿದೋದಂತ ಕತೆ. ಒಂದು ಸರಿ ಪಾರ್ಟಿ, ನಮ್ಮ ಪಕ್ಷ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ ಮೇಲೆ ನಾವೆಲ್ಲ ಶಿಸ್ತಿನ ಸಿಪಾಯಿಗಳು. ಅಭ್ಯರ್ಥಿಯನ್ನ ಗೆಲ್ಲಿಸೋ ಮುಖಾಂತರ ಬಿಜೆಪಿಗೆ ಇದು ಭದ್ರಕೋಟೆ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ. ಇದೊಂದೇ ಅಂತಲ್ಲ, ಮುಂದೆ ಬರುವಂತ ಕಾರ್ಪೊರೇಷನ್ ಚುನಾವಣೆ ಇದೆ, ಅದಾದ್ಮೇಲೆ ಮತ್ತೆ 4 ವರ್ಷ ಆದ್ಮೇಲೆ MLA ಬರ್ತದೆ. ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಈ ಕ್ಷೇತ್ರ ಯಾವುದೇ ಕಾರಣಕ್ಕೂ ಒಂದೇ ಒಂದು ಓಟು ಕೂಡ ವ್ಯತ್ಯಾಸ ಆಗದ ರೀತಿಯಾಗಿ, ಕಳೆದ ಬಾರಿಗಿಂತ 1 ಓಟು ಜಾಸ್ತಿ ಬರ್ಬೇಕು ಈ ಸರಿ. ಕಳೆದ ಬಾರಿ ನಾವು 7 ಓಟ್ ಬಂದಿದ್ದು, ಅದಕ್ಕಿಂತ 1 ಓಟ್ ಜಾಸ್ತಿ ಬರ್ಬೇಕು. ಸತೀಶ್ ರೆಡ್ಡಿ ಅವರು ಬರ್ತಾ ಇದ್ದಾರೆ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಬೆಳಗ್ಗೆನೂ ಒಂದು ಚಾನೆಲ್ನ ಡಿಬೇಟ್ಗೆ ಹೋಗಿದ್ದೆ. ನಾನು ಪದೇ ಪದೇ ಪ್ರಶ್ನೆಗಳನ್ನ ನಾನು ಕೇಳ್ತಾರೆ. ಮೋದಿ ಏನ್ ಮಾಡಿದ್ದಾರೆ ದೇಶಕ್ಕೆ, ಮೋದಿಗೆ ಯಾಕೆ ವೋಟ್ ಕೊಡಬೇಕು? ಫಸ್ಟ್ ಪ್ರಶ್ನೆ ನನಗೆ ಬೆಳಗ್ಗೆ ಡಿಬೇಟ್. 3 ಪಕ್ಷದ ಅಧ್ಯಕ್ಷರು ಅಂದ್ರೆ ವಿಶ್ವನಾಥ್ ಅವರು JDS ಇಂದ ಬಂದಿದ್ರು, ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಇಂದ ಬಂದಿದ್ರು, ಬಿಜೆಪಿಯಿಂದ ನಾನು ಹೋಗಿದ್ದೆ. ನಾನೇನು ಅಧ್ಯಕ್ಷ ಅಲ್ಲ, ಆದ್ರೂ ನಾನು ಕರೆದಿದ್ದು ಪಾರ್ಟಿ ಇಂದ ನಾನು ಹೋಗಿದ್ದೆ. ಅವಕಾಶ, ನನಗೆ ಫಸ್ಟ್ ಅವಕಾಶ ಕೊಟ್ಟಾಗ ಯಾಕೆ ಮೋದಿ ಅವರಿಗೆ ವೋಟು, ನಾನು ಹೇಳಿದೆ ಅವರಿಗೆ, ದೇಶ ಭದ್ರತೆ ವಿಚಾರವಾಗಿ ಬಂದಾಗ ನಾನಲ್ಲ, ಸಾಮಾನ್ಯ ಹಳ್ಳಿಯಲ್ಲಿರೋ ಜನನೂ ಕೂಡ ಇವತ್ತು ಮೋದಿ ಮೋದಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ ವಿಚಾರ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ರಸ್ತೆಗಳನ್ನ ಪ್ರಾರಂಭ ಮಾಡಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರದವರು, ಅದನ್ನ ಮುಂದುವರಿಸುವಂಥದ್ದು ಇರ್ಬೋದು, ಸ್ವಚ್ಛ ಭಾರತ್ ಯೋಜನೆ ಇರ್ಬೋದು, ಈ ತರದ 100 ಯೋಜನೆಗಳು ಇವತ್ತು ನಮ್ಮ ಕಣ್ ಮುಂದೆ ಇದೆ. ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಒಂದು ಮಾತನ್ನ ನಾನು ಹೇಳಿದ್ದೀನಿ. ಸೊ ಇನ್ನೂ ಬಹಳ ದೊಡ್ಡ ಚರ್ಚೆ ಆಗಿದೆ. ಇನ್ನೊಂದು 2 ದಿನದಲ್ಲಿ ನಿಮ್ಗೆ ಬರ್ಬೋದು, ಚಾನಲ್ ಮುಖಾಂತರ ನೀವು ಆ ಚರ್ಚೆಯಲ್ಲಿ ಬಂದಿದೆ, ಬರ್ಬೋದು. ಆಗ ಬಂದಾಗ ದಯವಿಟ್ಟು ನೀವೆಲ್ಲರೂ ಕೂಡ ಅದನ್ನ ನೋಡ್ಬೋದು. ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ, ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಒಂದು ಕೆಲಸ ಮಾಡುವಂತ ಸರ್ಕಾರ ಬೇಕಾ, ವಂಶ ಪಾರಂಪರ್ಯ ಸರ್ಕಾರ ಬೇಕಾ ಅನ್ನೋ ಮಾತನ್ನ ನಾನು ಹೇಳಿದ್ದೆ. 4 ನಾನು ಹಿಂದೆನೂ ಒಂದು ಹೇಳಿದ್ದೆ, ಮೊನ್ನೆ ಬಂದಿತ್ತು, ಯಾವುದೋ ಪತ್ರಿಕೆಯಲ್ಲಿ ಬಂದಿದೆ. 3G 4G ಅಂತ ಹೇಳಿದ್ದೆ. 3G ಅಂದ್ರೆ 3 ಜನರೇಷನ್, 4G ಅಂದ್ರೆ 4 ಜನರೇಷನ್. ಅವರ ಆಡಳಿತ, ಒಬ್ಬ ಟೀ ಮಾರುವಂತ ವ್ಯಕ್ತಿ ಈ ದೇಶದ ಪ್ರಧಾನಿ ಆದಾಗ ಬಹಳ ಹೊಟ್ಟೆ ಉರಿ ಬಿದ್ದಿದ್ದು ಕಾಂಗ್ರೆಸ್ ಅವರು. ಯಾಕೆಂದ್ರೆ ನಾವು 4G ಅಲ್ಲಿ ಇದ್ದೀವಿ,
ದೇವೇಗೌಡರು 3G ಯಲ್ಲಿದ್ದಾರೆ. ಟೀ ಮಾಡೋರೊಬ್ರು ನಮಗಿಂತ ಮುಂದೆ ಹೋಗ್ತಾ ಇದಾರಲ್ಲ ಅಂತ ಅವ್ರಿಗೆ ಭಯ. ಏನು ಸ್ಪೀಡಲ್ಲಿ ವಂಶ ಪರಂಪರೆ ಇಲ್ಲ, ಮೋದಿಗೆ ವಂಶ ಪರಂಪರೆ ಆಡಳಿತ ಇಲ್ಲ, ಹೊಟ್ಟೆ ಬೈ. ಇದು ಇವತ್ತು ದೇಶದ ಜನಗಳ ಮುಂದೆ ಇರತಕ್ಕಂಥದ್ದು. ನಾನು ಮತ್ತೊಂದು ಪ್ರಶ್ನೆಯನ್ನ ಕೇಳಿದೆ ನಾನು ದಿನೇಶ್ ಗುಂಡೂರಾವ್ ಅವರು. ಅಭಿವೃದ್ಧಿ ಮಾಡಿದಿರಿ ಅಂತಲ್ಲ, ನಾನು 4 ಜನರೇಷನ್ ನಿಮ್ಗೆ ಅವಕಾಶ ಕೊಟ್ಟಿದ್ದು, ದೇಶಕ್ಕೆ ಏನ್ ಮಾಡಿದ್ದೀರಾ ಅಂತ ಕೇಳಿದೆ. ಪೋಖ್ರಾನಲ್ಲಿ ಅಣುಬಾಂಬ್ ಸ್ಫೋಟ ಮಾಡಬೇಕಾದ್ರೆ ವಾಜಪೇಯಿ ಬೇಕಾಗಿತ್ತು. ಇವತ್ತು ಅಂತರಿಕ್ಷದಲ್ಲಿ, ಭೂಮಿಯಲ್ಲಿ ನಾವು ಇವತ್ತು 5ನೇ ಸ್ಥಾನ. ಭೂಮಿ ಮೇಲೆ ಹೋರಾಟ ನಡೆದ್ರೆ ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ. ಅಮೆರಿಕ, ಚೈನಾ, ರಷ್ಯಾ ಈ ಸಾಲಿನಲ್ಲಿ ನಾವು 5. ಅಂತರಿಕ್ಷದಲ್ಲಿ ನಾವು 4ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಅಂದ್ರೆ ಅಂತರಿಕ್ಷದಲ್ಲೂ ಕೂಡ ಪ್ರಪಂಚದಲ್ಲಿ ನಾವು 4ನೇ ಸ್ಥಾನಕ್ಕೆ ಹೋಗಿದ್ದೀವಿ. ನಿಮ್ ಕೈಲಿ ಯಾಕಾಗಿಲ್ಲ? 4 ಜನರೇಷನ್ ಅವಕಾಶ ಕೊಟ್ಟಿದೆ. ಮೋದಿಗೆ 5 ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ದಾರಿಯುದ್ದಕ್ಕೂ ಬಾಯ್ ಬಡ್ಕಂತೀರಲ್ಲ, ದಾರಿಯಲ್ಲಿ ಬಾಯ್ ಬಡ್ಕಂತೀರಲ್ಲ. ಒಂದೇ 5 ವರ್ಷ ಮಾಡಿದ್ದು, ನೀವು 4 ಜನರೇಷನ್ ಮಾಡಿದ್ದೀರ. ನಾನು ಕೇಳಿದೆ ಅವ್ರಿಗೆ, ಹಾಗಾದ್ರೆ ಇನ್ನೊಂದು 4 ಜನರೇಷನ್ ತಗೊಂಬಿಡಿ, ಏನಾರ ಉದ್ಧಾರ ಮಾಡ್ತೀರಾ ಈ ದೇಶಕ್ಕೆ ಅಂತ ಮಾತು ಕೇಳಿದ್ವಿ. ಪರಿಸ್ಥಿತಿ ಹಾಗೆ ಇರೋದು. ಇವತ್ತು ದೇಶಕ್ಕೆ ಬೇಕಾಗಿರೋದು ಭದ್ರತೆ, ಡೆವಲಪ್ಮೆಂಟ್, ವಂಶ ಪರಂಪರೆ ಆಡಳಿತ ಕೊನೆ ಆಗ್ಬೇಕು ಅನ್ನೋ ಮಾತನ್ನ ನಾನು ಹೇಳಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಮ್ಮ ಇಡೀ ಕರ್ನಾಟಕದಲ್ಲಿ ನಾವೆಲ್ಲ ಟಾರ್ಗೆಟ್ ಇಟ್ಕೊಂಡಿದ್ವಿ 22 ಸ್ಥಾನ ಗೆಲ್ಲಬೇಕು ಅಂತೇಳಿ. 22 ಸ್ಥಾನಗಳನ್ನ ಗೆಲ್ಲಬೇಕು. 18 ಸೀಟ್ ಗೆದ್ದಿದ್ದೀರಿ, ಹಿಂದೆ 17 ಸೀಟನ್ನು ಗೆದ್ದಿದ್ದೀರಿ. ಈ ಬಾರಿ 22ಕ್ಕೆ ಹೋಗ್ಬೇಕು, ಅದು ನಮ್ಮ ದೃಷ್ಟಿ. ನಾನು ಚುನಾವಣಾ ಉಸ್ತುವಾರಿ ಇದ್ದೀನಿ ಕರ್ನಾಟಕದ 28 ಕ್ಷೇತ್ರದಲ್ಲಿ. ಮೋದಿ ರ್ಯಾಲಿಗೂ ನಾನು ಇನ್ಚಾರ್ಜ್ ಇದೆ. ಈಗಾಗಲೇ ಗುಲ್ಬರ್ಗಾದಲ್ಲಿ 4 ದಿನ ಪ್ರವಾಸ ಮಾಡಿದ್ದೀನಿ. ಹುಬ್ಳಿಯಲ್ಲಿ ಒಂದು 3 ದಿನ ಅಲ್ಲೇ ಇದ್ದೆ. ಮೊನ್ನೆ ಮೈಸೂರಿಗೆ ಹೋಗಿದ್ದೀನಿ. ನಿನ್ನೆ ಚಿತ್ರದುರ್ಗ ಪ್ರವಾಸ ಮಾಡಿ ಬಂದಿದ್ದೀನಿ. ಇನ್ನೊಂದ್ಸರಿ ಹೋಗ್ತೀನಿ, ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾಗಿದೆ. ಪ್ರವಾಸ ಮಾಡ್ತಾ ಇರ್ತೀನಿ. ಅಂದ್ರೆ ಈ ಎಲ್ಲಾ ಕ್ಷೇತ್ರಗಳು ಬಿಜೆಪಿ ಗೆಲ್ಲಬೇಕು ಅನ್ನೋದು. ಬಹಳ ಜನ ಹೇಳ್ತಾ ಇದ್ರು ಹಳೆ ಮೈಸೂರಲ್ಲಿ ಕಷ್ಟ ಬಿಜೆಪಿಗೆ ಅಂತ. ಈಗ ಹಳೆ ಮೈಸೂರೇ ಬಹಳ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ನಾವು ಚಿಕ್ಕಬಳ್ಳಾಪುರ ಗೆಲ್ಲಲ್ಲ ಅಂತ ಎಂದು ಗೆದ್ದೇ ಇಲ್ಲ. ನಾವು ಚಿಕ್ಕಬಳ್ಳಾಪುರ ಯಾವತ್ತೂ ಗೆದ್ದಿಲ್ಲ, ಇವತ್ತು ಗೆಲ್ತೀವಿ 100% ಫಸ್ಟ್ ಟೈಮ್ 100% ಗೆಲ್ಲುವಂತ ಚಿಕ್ಕಬಳ್ಳಾಪುರ ಮೈಸೂರು ಇವತ್ತು ಕಳೆದ ಬಾರಿಗಿಂತ ಹೆಚ್ಚು ಲೀಡಲ್ಲಿ ಮೈಸೂರು ಗೆಲ್ಲುವಂತ ವಾತಾವರಣ ಇದೆ. ಇವತ್ತು ಕೋಲಾರನೂ ಕೂಡ KH ಮುನಿಯಪ್ಪನ್ನು ಸೋಲಿಸಬೇಕು ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಬಿಜೆಪಿಗೆ ಬೆಂಬಲ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಮಂಡ್ಯ ನಿಮ್ಗೆ ಗೊತ್ತೇ ಇದೆ, ಪ್ರಧಾನಿ ಮೊಮ್ಮಗ, ಮಾಜಿ ಪ್ರಧಾನಿ ಮೊಮ್ಮಗ, ಹಾಲಿ ಮುಖ್ಯಮಂತ್ರಿ ಮಗ, 8 ಜನ MLA ಗಳು, 8 ಜನ MLA ಗಳು, 3 ಜನ ಮಿನಿಸ್ಟ್ರು. ಲೆಕ್ಕ ಕೊಡಿ ಎಷ್ಟೆಷ್ಟು ಆಗೋಯ್ತು. ಇದ್ರ ಮಧ್ಯೆ ಒಬ್ಬ ಹೆಣ್ಣು ಮಗಳು ಇಂಡಿಪೆಂಡೆಂಟ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಶಕ್ತಿ. ಇವತ್ತು ಜನಶಕ್ತಿ, ಅದು ಇವತ್ತು ಜನಶಕ್ತಿ. ಹೈ ವೋಲ್ಟೇಜ್ ಕ್ಷೇತ್ರ ಇದೆ. ಪ್ರತಿದಿನ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸುಮಲತಾ ಅವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಯಾವ ರಾಜಕಾರಣಿನೂ ಹಂಗೆ ಮಾತಾಡಲ್ಲ, ಅಷ್ಟು ನೀಟಾಗಿ ಮಾತಾಡ್ತಾ ಇದ್ದಾರೆ. ಅದೇ ಜನಕ್ಕೆ ಇವತ್ತು ಕಾಂಗ್ರೆಸ್ ಬೇಡ, JDS ಬೇಡ, ಮೋದಿಗೆ ವೋಟ್ ಹಾಕೋಣ ಅನ್ನೋ ಮಾತು ಇವತ್ತು ಕೇಳ್ತಾ ಇದೆ. ಮಂಡ್ಯದಲ್ಲೂ ಅದೇ ರೀತಿ ಮೋದಿ ಪರವಾದಂತ ಒಂದು ಅಲೆ ಕಾಣ್ತಾ ಇದೆ. ಇವೆಲ್ಲ ನಾವು ನೋಡಿದಾಗ ನಮ್ಮ ಬೆಂಗಳೂರು ಸೌತ್ ಕೂಡ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲಬೇಕು. ಬಿಜೆಪಿ ಗೆಲ್ಲಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಯಾವ ನಮ್ಮ ಕಡೆ ಪಾಕಿಸ್ತಾನ ಕಣ್ಣು ನಮ್ಮ ಕಡೆ ನೋಡಬಾರ್ದು. ಕಣ್ಣು ನಮ್ಮ ಪಾಕಿಸ್ತಾನ ನಮ್ಮ ಭಾರತದ ಕಡೆ ಕಣ್ಣು ಹಾಕ್ಬಾರ್ದು. ಹಂಗ್ ಬುದ್ಧಿ ಕಲಿಸ್ಬೇಕಾದ್ರೆ 56 ಇಂಚ್ ಎದೆಯುಳ್ಳ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಅದು ನಮ್ಮ ಸಂಕಲ್ಪ. ನಾನು ಹೇಳಿದ್ದೀನಿ ಎಲ್ಲರಿಗೂ, ನಾನು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೀನಿ, ದೊಡ್ಡ ಪತ್ರಿಕೆಯಲ್ಲೆಲ್ಲ ಬಂದಿದೆ. 28 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಯಾರು ಒಂದೊಂದೇ ಕೇಳಿದ್ರು ನನ್ಗೆ. ಚಿಕ್ಕೋಡಿ ಯಾರು, ಬೆಳಗಾಂ ಯಾರು, ರಾಯಚೂರು ಯಾರು, ಮೈಸೂರು ಯಾರು, ಮಂಡ್ಯ ಯಾರು,
ತುಮಕೂರು ಯಾವುದು? ಯಾರು ಅಂತ ಕೇಳಿದ್ರು. ನಾನು 1 ನಿಮಿಷ ಮೌನವಾಗಿ ಹೇಳಿದೆ. 28 ಕ್ಷೇತ್ರಕ್ಕೂ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅನ್ನೋ ಮಾತನ್ನ ಹೇಳಿದ್ವಿ. ನರೇಂದ್ರ ಮೋದಿ, ಎಲ್ಲ ಕಡೆ ಮೋದಿ, ಮೋದಿ ಹೆಸರಲ್ಲೇ ನಾವು ಚುನಾವಣಾ ಪ್ರಚಾರವನ್ನ ನಾವು ಮಾಡ್ತೀವಿ. ಅಭ್ಯರ್ಥಿ ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿ. ಈ ವಾತಾವರಣವನ್ನ ನಾವು ಬೆಂಗಳೂರು ಸೌತ್ ಅಲ್ಲಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಎಲ್ಲವನ್ನ ನೀವು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ನಿಮ್ಗೆ ಗೊತ್ತಿದೆ, ಅಮಿತ್ ಶಾ ಅವರು ನಾಳೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಮೀಟಿಂಗ್ ತಗೊಂಡಿಲ್ಲ, ಕರೆದಿರೋದೇ ಮುಖ್ಯವಾಗಿ ಅದೇ ಮೀಟಿಂಗ್. ನಾಳೆ ಬರ್ತಾ ಇದ್ದಾರೆ. ನಮ್ಮಲ್ಲಿ ರೋಡ್ ಶೋ ಇದೆ, 1 ಗಂಟೆ ರೋಡ್ ಶೋ ಇದೆ. ಬನಶಂಕರಿಯಿಂದ ಪ್ರಾರಂಭ ಆಗ್ತದೆ. ಒಂದು ಅನುಭವ ಇದೆ ಅಲ್ಲ ನಿಮ್ಗೆ, ಹಿಂದೆ ನರೇಂದ್ರ ಮೋದಿ ಅವ್ರದ್ದು ತುಮಕೂರು ರೋಡಲ್ಲಿ ಆದಾಗ ಅಮಿತ್ ಶಾ 3 ದಿನ ಎಲ್ಲಾ ಟಿವಿ ಚಾನೆಲ್ ನೋಡಿದಿರಲ್ಲ. ಏನಾನ ಆದ್ರೆ ಯಾರ ಮೇಲೆ ಬರ್ತದೆ? ಹಂಗ್ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಈ ಕಾರ್ಯಕ್ರಮ ಯಶಸ್ಸಾಗಬೇಕು. ಅಲ್ಲಿ ಏನು ನಮಗೆ ಇದಾಗಿತ್ತು ಆ ಸೇಡನ್ನ ಇಲ್ಲಿ ನಾವು ತೀರ್ಸ್ಕೋಬೇಕು. ಬನಶಂಕರಿ ದೇವಸ್ಥಾನ ಮುಂದೆ ಅದನ್ನ ತೀರ್ಸ್ಕೋಬೇಕು. ಆ ದೊಡ್ಡದಾದಂತ ಒಂದು ರ್ಯಾಲಿ, ದೊಡ್ಡ ಒಂದು 10,000 ಜನ ಮೆರವಣಿಗೆ ಹೊರಟ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡ್ಬೇಕು ಅದು ರ್ಯಾಲಿ. ಆ ರೀತಿ ರ್ಯಾಲಿಯನ್ನ ಮಾಡೋದಕ್ಕೋಸ್ಕರ ನಿಮ್ಮ ಸಹಕಾರ ಕೇಳ್ತಾ ಇದ್ದೀವಿ. ಯಾಕೆಂದ್ರೆ ಲಂಕೆಗೆ ಸೇತುವೆ ಕಟ್ಟುವಾಗ ಒಬ್ಬರ ಕೈಲಂತೂ ಆಗ್ಲಿಲ್ಲ. ಕೊನೆಗೆ ಅಳಿಲು ಕೂಡ ಬಂದು ನಾನು ಈ ಸೇತುವೆ ಕಟ್ಟೋದಕ್ಕೆ ನಂದು ಕಾಣಿಕೆ ಇದೆ ಅಂತ ಹೇಳಿದಕ್ಕೋಸ್ಕರ ಆ ಸೇತುವೆ ಆಯಿತು. ಹಂಗೆ ಈ ರ್ಯಾಲಿ ಇರ್ಬೋದು, ಈ ಚುನಾವಣೆ ಇರ್ಬೋದು, ಈ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗುವಂತದಕ್ಕೆ ನಾವೆಲ್ಲರೂ ಕೂಡ ಹನುಮನ ರೀತಿ, ಅಳಿಲಿನ ರೀತಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಪ್ರಮಾಣವನ್ನ ಮಾಡುವಂತ ಒಂದು ಕಾರ್ಯವನ್ನ ನಾವು ಮಾಡಬೇಕಾಗಿದೆ. ಆ ಕಾರ್ಯವನ್ನ ನೀವೆಲ್ಲರೂ ಮಾಡ್ತೀರಾ ಅನ್ನೋ ವಿಶ್ವಾಸದೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.